ಚಿಚ್ಚು, ಓ ನಮ್ಮ ನಾನೊಂದ್ ವಾರದಿಂದ ಮಣ್ಣು ಕೇಳ್ತಾ ಇದೀನಿ ನಿನ್ನ ಹತ್ರ. ಅದಾ, ಇರು ತಂದೆ ಒಂದೇ ಒಂದ್ ಸೆಕೆಂಡ್. ಬನ್ನು ನಾನ್ ತರ್ತೀನಿ ಅಕ್ಕ. ತಾವ್ ಬನ್ನು ತಂದೆ ಬಂದ್ ಕೇಳ್ದಲ್ಲ ಅಕ್ಕ. ನನ್ ಮಣ್ಣು ಕೇಳಿದ್ದು. ಬಣ್ಣ ಬಂದಲ್ವಾ ಕೇಳಿದ್ದು. ಏನ್ ಬಾಬು ಇದು? ಇದ ಪಾಪ ಅವಳು ವಾರದಿಂದ ಕೇಳ್ತಾ ಇದ್ಲು ಮಣ್ಬೇಕು ಅಂತ ಏನೋ ಸಸಿ ಹಾಕ್ತೀನಿ ಅಂತ ಅದಕ್ಕೆ ತರ್ಸ್ಬಿಟ್ಟೆ. ಇದು ಟ್ರೆಲಿಸ್ ಬಿಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರ ಕಡೆಯಿಂದ ತರ್ಸಿದ್ದು ಮಣ್ಣು. ಅಯ್ಯೋ ಬಾಬಾ, ಇಲ್ಲೆಲ್ಲಾದ್ರೂ ಸಿಕ್ತಿತ್ತು ಅದನ್ನ ತಗೊಂಡ್ ಹಾಕ್ತಿಲ್ವಾ? ಹಂಗಲ್ಲಪ್ಪ, ಇದ್ರಲ್ಲಿ ಬೆನಿಫಿಟ್ಸ್ ಇದೆ. ಏನಂತಂದ್ರೆ ಇದ್ರಲ್ಲಿ ಇನ್ಬಿಲ್ಟ್ ನ್ಯೂಟ್ರಿಷನ್ ಇದೆ. ಆಮೇಲೆ ಒಂದು ವಾರ ಹತ್ತತ್ರ ನೀರ್ ಹಾಕ್ಲಿಲ್ಲ ಅಂತಂದ್ರೂ ಹಂಗೆ ಆರಾಮಾಗಿರುತ್ತೆ ಗಿಡ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಹೊರಗಡೆ ಶೂಟ್ ಹೋಗ್ತೀವಿ ಅಂತಂದ್ರೆ ನೀರ್ ಹಾಕದೇ ಬೇಕಾಗಿಲ್ಲ, ಒಂದ್ ವಾರದವರೆಗೂ ಹಂಗೆ ನೀರ್ ಇಟ್ಕೊಂಡಿರುತ್ತೆ. ಆಮೇಲೆ ಇದೇನಂತಂದ್ರೆ ಇನ್ನೊಂದ್ ಫೀಚರ್ ಬಂದ್ಬಿಟ್ಟು ನೋ ಸ್ಟ್ರೆಸ್ ನೋ ಮೆಸ್ ಅಂತ ಇದೆ ಇದಕ್ಕೆ. ಯಾವ ತರ ಅಂತಂದ್ರೆ ಯಾವ್ದೇ ತರ ಗಲೀಜ್ ಆಗಲ್ಲ. ಆಮೇಲೆ ಲೈಟ್ ವೇಟ್ ಬೇರೆ, ಎತ್ಬಿಟ್ಟು ನೋಡೋದು ವೇಟ್ ಇಲ್ಲ, ತೂಕನೇ ಇಲ್ಲ. ಅವ್ರಿಗೂ ಎತ್ತಕ್ಕೆ ಇಳ್ಸಕ್ಕೆ ಎಲ್ಲ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತಲ್ಲ, ಅದಕ್ಕೆ ಇದನ್ನೇ ತರಿಸ್ಬಿಟ್ಟೆ. ಕರೀರಿ ಬಾಬಾ. ಬಂಗಾರ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇದ್ರ ಬೆನಿಫಿಟ್ಸ್ ಏನಂತ ಗೊತ್ತಾಯ್ತಾ? ಗೊತ್ತಾಯ್ತು, ಕೇಳಿಸ್ಕೊಂಡೆ ಆಗ್ಲೇನೆ. ಅದು ಕೇಳಿಸ್ಕೊಂಡ? ಎಷ್ಟು ವೆಯ್ಟ್ಲೆಸ್ ಇದೆ ಇದು, ನಿಜ. ಎತ್ತಕ್ಕೆ ಈಸಿ ಆಗುತ್ತಾ ನಿಂಗೆ? ಓಕೆ, ಥ್ಯಾಂಕ್ ಯು. ಏನಾಗ್ಬಿಟ್ಟಿದೆ ಪಾಪ ತೇಜ ಮಣ್ಣ ಬನ್ನು ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಇವಳಿಗೆ ಬಂದ್ ತಗೊಂಡ್ ಕೊಟ್ಬಿಟ್ಟು ಕೊಟ್ಬಿಟ್ಟೆ. ಆದ್ರೂ ಬಂತದ್ದಿದ್ದಿಲ್ಲ.